ಸರ್, ಈಗ ವಾಲ್ಮೀಕಿ ನಗರನ ಏನಿದೆ ಅದನ್ನ ಖಂಡಿಸಿ ಬಿಜೆಪಿ ಪ್ರತಿಭಟನೆ ಮಾಡ್ತಿದೆ. ಸ್ವತಃ ರಾಮುಲು ಅಹೋರಾತ್ರಿ ಧರಣಿ ಮಾಡ್ತಿದ್ದಾರೆ. ಸಿಎಂ ರಾಜೀನಾಮೆ ಕೊಡ್ಬೇಕಂತ ಒತ್ತಾಯ ಮಾಡ್ತಿದ್ದಾರೆ. ಒಂದ್ ಕಡೆ ವಿಪಕ್ಷ ನಾಯಕರು ಇನ್ನೂ 4 ಸಚಿವರು ತಲೆದಂಡ ಆಗತ್ತೆ ಅಂತ ಹೇಳ್ತಿದ್ದಾರೆ. ಆ ಕೇಸಲ್ಲಿ ಯಾರು ಹೇಳ್ತಾ ಇದ್ದಾರೆ? ಅಶೋಕ್ ಅವರು. ನೋಡಿ, ಅದ್ರ ಬಗ್ಗೆ ತನಿಖೆ ಮಾಡಿ ಯಾರ್ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಎಲ್ಲ ಒಂದು ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ. ಆಯಿತು, ಯಾರೋ ಇದನ್ನು ಮಾಡಿದ್ದಾರೆ. ಈ ವಿಚಾರದಲ್ಲಿ ನಮ್ಮ ನಾಗೇಂದ್ರ ಅವರೇನು ರಾಜೀನಾಮೆ ಕೊಡಬೇಕು ಅಂತ ನಾವೇನು ಹೇಳಿರಲಿಲ್ಲ. ಆದರೆ ಅವರೇ ವೈಯಕ್ತಿಕ ಒಂದು ಇಂಥ ಸಂದರ್ಭದಲ್ಲಿ ನಾನು ಇರಬಾರ್ದು ಅಂಥೇಳಿ ಅವರೇ ನೈತಿಕತೆ ಒಂದು ಎತ್ತಿ ಅವರು ರಾಜೀನಾಮೆ ಕೊಟ್ಟು ಇವತ್ತು ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ಅದರಿಂದ ಈ ತನಿಖೆಯಲ್ಲಿ ಯಾರ್ಯಾರು ತಪ್ಪು ಮಾಡಿದರೆ ಖಂಡಿತವಾಗಿ ಗೊತ್ತಾಗ್ತದೆ, ಅವ್ರಿಗೆ ಶಿಕ್ಷೆ ಆಗಬೇಕು. ಸುಮ್ಮನೆ ಇವರು ಅದನ್ನು ಸರ್ಕಾರ ಏನೂ ಮಾಡ್ದೇ ಯಾರಿಗೋ ರಕ್ಷಣೆ ಮಾಡೋಕ್ಕೆ ಕೂತ್ಕೊಂಡಿದ್ದರೆ ಹೇಳೋದಕ್ಕಿದೆ. ಇವ್ರ ಕಾಲದಲ್ಲಿ ಇವ್ರು ಏನೇನು ಮಾಡಿದ್ದಾರೆ, ಏನೇನಾಯಿತು ಅಂತ ಎಲ್ಲ ಗೊತ್ತಿದೆ. ಅದರಿಂದ ನಮ್ಮ ಸರ್ಕಾರ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಇದು ಸ್ಪಷ್ಟವಾಗಿ ಹೇಳಿದ್ದಾರೆ. ನಮ್ಮ SIT ಕೂಡ ಅದಕ್ಕೆ ತನಿಖೆ ಅದಕ್ಕೆ ವಹಿಸಿದ್ದಾರೆ. ಖಂಡಿತ ಯಾರ್ಯಾರು ತಪ್ಪು ಮಾಡಿದ್ರು ಅವರೆಲ್ಲ ಸಿಕ್ಕಾಕೊಳ್ತಾರೆ. ಇದು ದೊಡ್ಡ ಒಂದು ಹಗರಣ, ಅದರ ಬಗ್ಗೆ ಎರಡು ಮಾತಿಲ್ಲ ಅಲ್ವಾ. ಈ ರೀತಿಯಾದಂಥ ಒಂದು ಲೂಟಿ ಮಾಡುವಂಥ ಕೆಲಸ ಮಾಡಿದಾಗ ಯಾರು ಕೂಡ ಅವ್ರಿಗೆ ರಕ್ಷಣೆ ಕೊಡೋ ಪ್ರಶ್ನೆನೇ ಬರಲ್ಲ. ಸರ್, ಈಗ ಸ್ವಾಮೀಜಿಗಳು ಯಾಕೆ ಎಂಟ್ರಿ ಆಗ್ತಿದ್ದಾರೆ ರಾಜಕಾರಣದೊಳಗಂತ? ಏನೋ ಅವ್ರದ್ದು ಒಂದೊಂದ್ಸಲ ಅವರು ಕೂಡ ಮನುಷ್ಯರೇ ತಾನೆ ಸ್ವಾಮೀಜಿಗಳು. ಅವರು ಏನೋ ಒಂದ್ಸಲ ಹೇಳಿಕೆಗಳು ಕೊಟ್ಬಿಡ್ತಾರೆ ಅಷ್ಟೇ, ಏನಿಲ್ಲ. ಒಕ್ಕಲಿಗ ಸ್ವಾಮೀಜಿ DK ಶಿವಕುಮಾರ್ ಅವ್ರದ್ದು ಅದೇ ಸ್ವಾಮೀಜಿಗಳು ಕೂಡ ಮನುಷ್ಯರೇ. ಅವ್ರ ಅಭಿಪ್ರಾಯ, ಅವರು ಕೂಡ ಬೇರೆಯವ್ರ ಥರ ಅವರು ಅಭಿಪ್ರಾಯ ವ್ಯಕ್ತಪಡಿಸ್ಬೋದು, ಅದು ಬೇರೆ ವಿಚಾರ. ಆದರೆ ಇದು ನಮ್ಮ ಪಕ್ಷದ ವಿಷಯ, ನಮ್ಮ ಸರ್ಕಾರದ ವಿಷಯ. ಇದು ಬಹುಶಃ ಬೇರೆ ಯಾರೇ ಹೇಳಿಕೆ ಕೊಟ್ಟರು ಇದರಲ್ಲಿ ಏನು ಅದು ಅಪ್ರಸ್ತುತವಾದಂಥ ಹೇಳಿಕೆಗಳಂತಲೇ ಹೇಳಬೇಕು. ಅದು ಅನಾವಶ್ಯಕ ಮತ್ತು ಅಪ್ರಸ್ತುತ ಮತ್ತು ಅನಗತ್ಯ. ಯಾವ ಕೂಗು ಇಲ್ಲ, ಏನೂ ಇಲ್ಲ. ಯಾರು ಹೇಳ್ತಾ ಇದ್ದಾರೆ ಕೂಗಿದೆ ಅಂತ? ಕೂಗು ಎಲ್ಲೂ ಇಲ್ಲ, ಕೂಗು ಪ್ರಶ್ನೆನೇ ಇಲ್ಲ. 3 DCMಗಳು ಸಮುದಾಯವಾರು DCM ಮಾಡಬೇಕು ಅದು ಕೆಲವರು ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ಈಗಾಗಲೇ ರಿಯಾಕ್ಟ್ ಮಾಡಿ ಹೇಳಿದ್ದೀನಿ. ಇದು ಸಾರ್ವಜನಿಕವಾಗಿ ಚರ್ಚೆ ಮಾಡೋದು ವಿಷಯನಲ್ಲ. ಇದೇನೇ ಇದ್ರೂ ಪಕ್ಷದ ಚೌಕಟ್ಟಿನಲ್ಲಿ ಮುಖ್ಯಮಂತ್ರಿ ಅವರು ಕೂಡ ಅವರು ಹೇಳಿದ್ದಾರೆ, ನಾನು ಅದನ್ನು ಏನೇ ಇದ್ರೂ ನಮ್ಮ ಪಕ್ಷ ವರಿಷ್ಠರ ಜೊತೆ ಮಾತಾಡ್ತೀನಿ ಅಂತ. ಅದು ಆ ಹಂತದಲ್ಲಿ ಆಗಬೇಕು ಹೊರತು ಸಾರ್ವಜನಿಕವಾಗಿ ಇದು ಮಾತಾಡುವಂಥ ಅಗತ್ಯತೆ ಏನೇನೂ ಕೂಡ ಇಲ್ಲ. ಸರ್, ಈಗ ಸರ್ಕಾರನೂ ಭಾಳ ದಿನ ನಿಲ್ಲಲ್ಲ, ಬಿದ್ದೋಗುತ್ತೆ ಅವರೊಳಗೆ. ಈಗ ಕೇಂದ್ರ ಸರ್ಕಾರ ಅವರು ಒಂದು ಅಲ್ಪ ಮತಕ್ಕೆ ಬಂದಿರುವಂಥ ಕೇಂದ್ರ BJP ಸರ್ಕಾರ ಸ್ವಲ್ಪ ಜನರ ತೀರ್ಪನ್ನು ಏನು ಕೊಟ್ಟಿದ್ದಾರೆ ಸ್ವಲ್ಪ ತಿಳ್ಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಕೇಂದ್ರದಲ್ಲಿ ಇವತ್ತು ಮೋದಿಯವರು ಮತ್ತು BJP ಅವರು ಕೆಲಸ ಮಾಡಲಿ. ಸರ್ವಾಧಿಕಾರ ಧೋರಣೆ ಹಿಡ್ಕೊಂಡು ದೇಶದಲ್ಲಿ ನಾವು ಏನು ಮಾಡಿದ್ರು ಕೂಡ ಮಾಡ್ಬೋದು, ಯಾರೋ ನಮಗೆ ಪ್ರಶ್ನೆ ಮಾಡೋರಿಲ್ಲ ಅಂತ ಅದೆಲ್ಲ ಕಾಲ ಹೋಯಿತು. ಜನರಿಗೂ ಕೂಡ ಈ ಚುನಾವಣೆಯಲ್ಲಿ ಹೇಳಿದ್ದಾರೆ. ಅದರಿಂದ ಸುಮ್ಮನೆ ಈ ರೀತಿಯಾದಂಥ ಮಾತುಗಳನ್ನು ಬಿಟ್ಟುಬಿಟ್ಟು ಸರ್ಕಾರ ಬೀಳಿಸುವ ಪ್ರಯತ್ನ, ಸರ್ಕಾರ ಇಳಿಸುವಂಥ ಪ್ರಯತ್ನ, ಆಪರೇಷನ್ ಕಮಲ ಮಾಡುವಂಥದ್ದು ಎಲ್ಲ IT ED CBI ಇದೆಲ್ಲ ದುರುಪಯೋಗ ಪಡಿಸ್ಕೊಳ್ಳೋದು, ಇದೆಲ್ಲ ಬಿಡಬೇಕೀಗ. ಸಾಕಾಗಿದೆ ಜನರು. ನಮ್ಮ ಗೌರ್ಮೆಂಟ್ಗ ಅವ್ರು ಕೇಂದ್ರ ಸರ್ಕಾರದ ಬಗ್ಗೆ ಸ್ವಲ್ಪ ಗಮನ ಇರಲಿ. ಅಲ್ಲೇನಾಗುತ್ತೆ ಅದ್ರ ಬಗ್ಗೆ ಗಮನ ಇರಲಿ. ಅಲ್ಲಿ ಏನಾಗುತ್ತೆ ಹೇಳೋಕ್ಕಾಗೋದಿಲ್ಲ, ಆಯಿತಾ. ಇದೇ ಥರ ದರ್ಪದಿಂದ ಇದ್ದರೆ BJP ಅವರು ಇನ್ನೂ ದೊಡ್ಡ ಅನಾಹುತಗಳು ಅವ್ರ ಮುಂದೆ ಉತ್ಪತ್ತಿ ಆಗ್ತದೆ. ಅದರಿಂದ ಅದ್ರ ಬಗ್ಗೆ ಸ್ವಲ್ಪ ಜವಾಬ್ದಾರಿತನದಿಂದ ಕೇಂದ್ರದಲ್ಲಿ ನಡ್ಕೋಬೇಕು, BJP ನಡ್ಕೋಬೇಕು. ಇದರಿಂದ ಬುದ್ಧಿ ಕಲಿತು ಜನಸೇವೆ ಮಾಡಲಿ, ದೇಶಕ್ಕೆ ರಾಜ್ಯಕ್ಕೆ ಒಳ್ಳೇದು ಮಾಡಲಿ. ವೆಸ್ಟ್ ಇಂಡೀಸ್ ಫೈನಲ್ಗೆ ಹೋದ್ರ? ಏನು ಹೇಳ್ತೀವಿ ಅಂತ ಹೇಳಿದ್ರೆ ನಾವು ಗೆಲ್ಲಬೇಕಷ್ಟೇ. ಗೆಲ್ತೀವಂತ ವಿಶ್ವಾಸ ಇದೆ. ನಮ್ಮ ಟೀಮ್ ಇವತ್ತು ಬಹಳ ಚೆನ್ನಾಗಿ ಆಡ್ತಾ ಇದೆ. ಎಲ್ಲ ಮ್ಯಾಚ್ಗಳು ಕೂಡ ಗೆದ್ದಿದ್ದಾರೆ ಮತ್ತು ಬಹಳ ಒಂದು ಆತ್ಮವಿಶ್ವಾಸದಿಂದ ಗೆಲುವು ಸಾಧಿಸಿದ್ದಾರೆ. ಅದರಿಂದ ಈ ಸಲ T20 ವರ್ಲ್ಡ್ ಕಪ್ ನಮ್ಮ ದೇಶಕ್ಕೆ ಬರುವಂಥದ್ದು ಬಹಳ ಒಳ್ಳೆಯ ಅವಕಾಶ ಇದೆ. ನಮ್ಮ ಟೀಮು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ, ಎಲ್ಲ ಪ್ಲೇಯರ್ಸು ಚೆನ್ನಾಗಿ ಆಡ್ತಾ ಇದ್ದಾರೆ. ಅದರಿಂದ ನಿರೀಕ್ಷೆ ಇದೆ ಈ ಸಲ ನಾವು ಅದನ್ನು ಗೆಲ್ತೀವಿ ಅಂತ ನಿರೀಕ್ಷೆ ಅಂತೂ ಕಾನ್ಫಿಡೆನ್ಸ್ ಇಟ್ಕೊಂಡಿದ್ದೀವಿ. ಅದೇ ಈ T20 ಏನಾಗುತ್ತೆ ಹೇಳೋಕ್ಕಾಗಲ್ಲ ಅಲ್ವಾ, ಒಂದು ಓವರಲ್ಲಿ ಏನೇನೋ ಆಗೋಗ್ತದೆ. ಆದರೂ ಕೂಡ ನಮ್ಮ ಟೀಮ್ ಚೆನ್ನಾಗಿದೆ. ಇವತ್ತು ವಿಶ್ವದಲ್ಲೇ ನಂಬರ್ 1 ಟೀಮ್ ಅಂದರೆ ನಮ್ಮ ಭಾರತದ ಟೀಮ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.